ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೂಗಿನಲ್ಲಿ ರಕ್ತ ಬರ್ತಾ ಇದ್ದರೆ ಮನೆಯಲ್ಲೇ ಯಾವ ಥರ ಮದ್ದನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಹಳೆಯದಾಗಿದ್ದರೂ ಅಂದರೆ ಎಷ್ಟೋ ದಿನದಿಂದ ಈ ಥರ ಪ್ರಾಬ್ಲಮ್ಸ್ ಇದ್ದರೂ ಇದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಆದರೆ ಮೂಗಲ್ಲಿ ರಕ್ತ ಬರುವಾಗ ಕೈಯಲ್ಲಿ ತೆಗೆಯೋದು, ಮೂಗು ಒಳಗಡೆ ಕೈ ಹಾಕೋದು ಇದನ್ನು ಮಾಡಬಾರ್ದು. ಈ ಥರ ಮಾಡಿದರೆ ರಕ್ತ ಬರೋದು ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಈ ಪ್ರಾಬ್ಲಮ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ 100ಕ್ಕೆ 60 ಭಾಗದಷ್ಟು ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಬಿಸಿಲು ಜಾಸ್ತಿ ಇರುತ್ತೆ. ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆದಾಗ ನಮ್ಮ ಮೂಗಿನಲ್ಲಿರುವ ಬ್ಲಡ್ ವೆಸಲ್ಸು ಕಟ್ಟಾಗುತ್ತೆ. ಒಳಗಡೆ ಈ ಥರ ಕಟ್ಟಾದಾಗ ಮೂಗಲ್ಲಿ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾವುದೇ ಮಾರಣಾಂತಿಕ ರೋಗ ಅಂತ ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಬೇಗ ಗುಣವಾಗುವಂತಹ ಕಾಯಿಲೆ. ಆದರೆ ಇದು ಆದಾಗ ಈ ಥರ ಮೂಗಲ್ಲಿ ಬ್ಲಡ್ ಬಂದಾಗ ಕೇರ್ಲೆಸ್ ಮಾಡಬಾರ್ದು. ಕೇರ್ಲೆಸ್ ಮಾಡಿದ್ರೆ ಮುಂದೆ ತೊಂದರೆಯಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ಥರ ಆದಾಗ ಅಲ್ಲಿಂದಲೇ ಪ್ರಿಕಾಷನನ್ನು ತಗೊಂಡು ವಾಸಿ ಮಾಡ್ಕೊಳ್ಳೋದು ಒಳ್ಳೆಯದು. ಮಕ್ಕಳಿಗೆ ಈ ಥರ ಬಂದಾಗ ಏನು ಮಾಡಬೇಕಪ್ಪ ಅಂದರೆ, ಕ್ಲೀನಾಗಿ ಇರುವ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಸಬೇಕು. ಒಂದು ತಲೆದಿಂಬನ್ನು ಕೆಳಗಡೆ ಕೊಟ್ಟು ತಲೆಯನ್ನು ಸ್ವಲ್ಪ ಡೌನ್ ಮಾಡಿದರೆ ಅದು ಕ್ಷಣದಲ್ಲಿ ಸ್ಟಾಪ್ ಆಗುತ್ತೆ. ಗರ್ಭಿಣಿಯರಲ್ಲೂ ಕೂಡ ಇದು ಕಾಣಿಸಿಕೊಳ್ಳುತ್ತೆ. ಅವರು ಕೂಡ ಇದೇ ರೀತಿ ಮಾಡಿದ್ರೆ ಬ್ಲಡ್ ಬರೋದು ತುಂಬ ಬೇಗ ಕಡಿಮೆ ಆಗುತ್ತೆ. ಫಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಮೂಗಲ್ಲಿ ಆಲ್ರೆಡಿ ಬರ್ತಾ ಇರೋಂಥ ಬ್ಲಡ್ಡನ್ನು ತೆಗೆದ್ಬಿಟ್ಟು ಆಮೇಲೆ ಈ ಥರ ಮಾಡ್ಕೊಳ್ಬೇಕು. ಅದು ಬರ್ತಾ ಇರುವಾಗಲೇ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋದರೆ ನೆತ್ತಿಗೆ ಹತ್ತುತ್ತೆ ಅಂತ ಹೇಳ್ತೀವಲ್ವ. ಈಗ ಊಟ ಮಾಡುವಾಗ, ನೀರು ಕುಡಿಯುವಾಗ ಅದೆಲ್ಲ ನೆತ್ತಿಗೆ ಹತ್ಬಿಡ್ತು ಅಂತ ಹೇಳ್ತೀವಲ್ವ, ಹಾಗಾಗ್ಬಿಡುತ್ತೆ. ಹಾಗಾಗಿ ಫಸ್ಟು ಬರ್ತಾ ಇರೋಂಥ ಬ್ಲಡ್ಡನ್ನು ಕ್ಲೀನ್ ಮಾಡಿ ಮತ್ತು ಆ ಕಾಟನ್ ಬಟ್ಟೆ ಅಥವಾ ಕಾಟನ್ನಿಂದ ಮೂಗನ್ನು ಮುಚ್ಕೊಳ್ಬೇಕು. ಇನ್ನು ಇದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತಹ ಸೂಪರ್ ರೆಮಿಡಿ ಏನಪ್ಪ ಅಂದರೆ ದಾಳಿಂಬೆ ಗಿಡ, ದಾಳಿಂಬೆ ಎಲೆಗಳು, ಹೂಗಳು ಅದ್ಭುತ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ದಾಳಿಂಬೆ ಹಣ್ಣಿದ್ರು ಸ್ವಲ್ಪ ತಿನ್ಬಿಡಿ ತಕ್ಷಣಕ್ಕೆ. ಇಲ್ಲಾಂದರೆ ಒಂದು ಹಿಡಿಯಷ್ಟು ದಾಳಿಂಬೆ ಹೂ, ಒಂದು ಹಿಡಿಯಷ್ಟು ದಾಳಿಂಬೆ ಎಲೆಗಳನ್ನು ತೆಗೆದುಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದರಿಂದ ರಸವನ್ನು ತೆಗೆದುಕೊಳ್ಳಿ. ಸೋದಿಸ್ಬಿಟ್ಟು ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಕುಡಿತಾ ಬಂದರೆ ಕಾಲಕ್ರಮೇಣ ಇದನ್ನು ವಾಸಿ ಮಾಡ್ಕೊಳ್ಬೋದು. ಯಾವುದೇ ತರಹದ ಭಯ ಭೀತಿ ಇಲ್ಲದೆ ಈ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಬೋದು. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ, ಗರ್ಭಿಣಿ ಸ್ತ್ರೀಯರು ಕೂಡ ಇದನ್ನು ಮಾಡ್ಕೊಳ್ಬೋದು. ಯಾವುದೇ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂದರೆ, ಸ್ವಲ್ಪ ಗರಿಕೆ ಹುಲ್ಲು. ಇದು ದೇಹಕ್ಕೆ ಅತಿಯಾದ ತಂಪನ್ನು ಕೊಡುವಂತಹ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ತಲೆ ಬಿಸಿಯನ್ನು ಕಡಿಮೆ ಮಾಡುತ್ತೆ. ಗರಿಕೆ ಹುಲ್ಲನ್ನು ಸ್ವಲ್ಪ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದರಿಂದನೂ ಅಷ್ಟೇ ಸ್ವಲ್ಪ ಜ್ಯೂಸನ್ನು ಮಾಡಿ ಕುಡಿತಾ ಬಂದರೆ ಮೂಗಲ್ಲಿ ರಕ್ತ ಸೋರಿಕೆಯನ್ನು ಸ್ಟಾಪ್ ಮಾಡ್ಕೊಳ್ಬೋದು. ಅಕಸ್ಮಾತ್ ಇವೆರಡೂ ಸಿಗಲ್ಲ ಅಂತ ಏನಾದರೂ ಅಂದರೆ, ಸರ್ವೇ ಸಾಮಾನ್ಯವಾಗಿ ಮೆಂತ್ಯಕಾಳು ಮನೆಯಲ್ಲೇ ಇದ್ದೇ ಇರುತ್ತೆ. ಎಲ್ಲರ ಅಡುಗೆ ಮನೆಯಲ್ಲೂ ಮೆಂತ್ಯಕಾಳು ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಒಣಕಾಳನ್ನೇ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೀರನ್ನು ಕುಡಿದ್ಬಿಡಿ. ಹಾಗೆ ಹರಳೆಣ್ಣೆನೂ ಸ್ವಲ್ಪ ಜನ ಮನೆಯಲ್ಲಿ ಇರುತ್ತೆ, ಸ್ವಲ್ಪ ಜನ ಮನೆಯಲ್ಲಿ ಇರಲ್ಲ. ಏನಾದರೂ ಮನೆಯಲ್ಲಿ ವಯಸ್ಸಾದಂಥವ್ರು ಇದ್ದರೆ ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಈ ಕ್ಯಾಸ್ಟರ್ ಆಯಿಲ್ ಇದಂತೂ ಈಗ ಯಾರು ಯೂಸ್ ಮಾಡೋದೇ ಇಲ್ಲ. ಮನೇಲಿ ಇಲ್ಲ ಅಂದರೂ ಅಂಗಡಿಯಿಂದ ತೊಗೊಂಬಂದು ಇದನ್ನು ಸ್ವಲ್ಪ ತಲೆಯ ಸುಳಿಗೆ ಹಾಕ್ಕೊಳ್ಳಿ. ಮತ್ತು ಹೊಟ್ಟೆ ಮೇಲೆ, ಒಕ್ಕಳ ಮೇಲೆ ಸ್ವಲ್ಪ ಹಾಕ್ಕೊಂಡು ತಲೆಯನ್ನು ಸ್ವಲ್ಪ ಹಿಂಭಾಗ ಮಾಡೋದ್ರಿಂದ, ಅಂದರೆ ಹಿಂಭಾಗ ಮಾಡಿ ಮಲ್ಕೊಳ್ಳೋದ್ರಿಂದ ಕೂಡ ಮೂಗಲ್ಲಿ ಬರ್ತಾ ಇರೋ ಬ್ಲಡ್ಡನ್ನು ನಿಯಂತ್ರಿಸ್ಬೋದು. ಇಂತಹ ಪ್ರಾಬ್ಲಮ್ ಇರೋರು ಸಮ್ಮರಲ್ಲಿ ಆದಷ್ಟು ಬಾಡಿಯನ್ನು ಕೂಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಮೂಗಲ್ಲಿ ರಕ್ತ ಬರ್ತಾ ಇದ್ದರೆ ಮನೆಯಲ್ಲಿ ಯಾವ ಥರ ರೆಮಿಡಿನ ಮಾಡ್ಕೊಳ್ಳೋದು ಅಂತ. ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.